ಎಲ್ಲ ಇಲ್ಲ ಖಂಡಿತ ಹಂಗೆ ಲೈವ್ ಕ್ಲಾಸ್ ಅಲ್ಲಿ ಲೈವ್ ಅಲ್ಲೇ ಕೂತಿರ್ಬೇಕು. ಸುಮ್ನೆ ಎಲ್ಲಾ ಕೆಲಸ ಮಾಡ್ಕೊಂಡು ನೋಡ್ತೀವಿ ಅನ್ನೋರ್ಗೆ ನಿಜವಾಗ್ ಕಲಿಯಕ್ ಆಗತ್ತ ಅಂತ ಕ್ವಶನ್ ಮಾಡ್ತೀವಿ. ಹೌದು ಕಲಿಯಕ್ ಆಗಲ್ಲ, ನಾನ್ ಡೈರೆಕ್ಟ್ ಆಗಿ ಹೇಳ್ತೀನಿ. ಕಾರಣ ಏನಕ್ಕೆ ಅಂದ್ರೆ ಸುಮ್ನೆ ನಾನ್ ಕುತ್ಕೊಂಡು ನೋಡ್ತಾ ಇದೀನಿ, ಮೇಡಮ್ ಬರ್ತೀನಿ, ಯಾರೋ ಬಂದ್ರು ಗೆಸ್ಟ್ ಬಂದ್ರು ಇರಿ ಅದೆಲ್ಲ ಮಾಡ್ತೀವಿ ಅಂದ್ರೆ ಆಗಲ್ಲ. ಹಾಯ್ ಹಲೋ ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಆಲ್ರೆಡಿ ನೋಡ್ತಾ ಇದ್ದೀರಾ. ಒಬ್ಬೊಬ್ಬರನ್ನೇ ಕರಿತಾ ಇದೀನಿ, ಪರಿಚಯ ಮಾಡ್ಕೊಡ್ತಾ ಇದೀನಿ. ಅವ್ರು ನಮ್ಮ ಕ್ಲಾಸಿಗೆ ಸೇರ್ಕೊಂಡು ಅವ್ರ ಗುರಿ ಏನು, ಅವ್ರ ಉದ್ದೇಶ ಏನು ಎಲ್ಲ ಹೇಳ್ತಾ ಇದಾರೆ ಅಲ್ವಾ. ಲೈವ್ ಕ್ಲಾಸ್ ಅಂತೂ ಆಯ್ತು, ಇನ್ನು ಲೈವ್ ಕ್ಲಾಸ್ ಅದು ಪೆಂಡಿಂಗ್ ಇದೆ. ಅದ್ರ ಜೊತೆಗೆ ಆನ್ಲೈನ್ ಸ್ಟೂಡೆಂಟ್ ನ ಪರಿಚಯ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಆನ್ಲೈನ್ ಸ್ಟೂಡೆಂಟ್ ಓಪನ್ ಮಾಡಿ ಪರಿಚಯ ಮಾಡ್ಕೊಳ್ಳೋಣ ಆನ್ಲೈನ್ ಅಲ್ಲಿ. ಹೌದು ಹಂಗೆ ಅಂತಲೇ ನೋಡ್ತಾ ಇರ್ತೀರಿ. ಇಲ್ಲ, ಆನ್ಲೈನ್ ಸ್ಟೂಡೆಂಟ್ ಲೈವ್ ಬಂದಿದ್ದಾರೆ. ಯಾರು ಬಂದಿದ್ದಾರೆ ಎಲ್ಲ ನೋಡ್ಬಿಟ್ಟು ಕರೆದ್ಬಿಟ್ಟು ಮಾತಾಡೋಣ. ಹಾಯ್ ಸೀಮಾ. ನಮಸ್ತೆ, ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಓಕೆ, ಇವ್ರು ಯಾರು ಏನು ಅಂತೆಲ್ಲ ಪರಿಚಯ ಮಾಡ್ಕೊಡೋಣವಾ. ಇವರು ಆನ್ಲೈನ್ ಸ್ಟೂಡೆಂಟ್, ಇವ್ರು ನನ್ನ ಹಳೆ ಸ್ಟೂಡೆಂಟ್. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಫಂಕ್ಷನ್ ಗಳಲ್ಲಿ ನೋಡ್ತಾ ಇರ್ತೀರಾ, ಅಂದ್ರೆ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅಲ್ಲೆಲ್ಲ ನೋಡ್ತಾ ಇರ್ತೀರಾ. ಸೀಮಾ ಅವ್ರನ್ನ ಕರಿತೀನಿ, ಇಡೀ ಫ್ಯಾಮಿಲಿ ಕರೆದು ಎಲ್ಲರಿಗೂ ಪರಿಚಯ ಮಾಡ್ಕೊಡ್ತಾ ಇರ್ತೀನಿ. ನಾನು ಸರ್ಟಿಫಿಕೇಟ್ ಕೊಡ್ತಾನೆ ಇರ್ತೀನಿ. ನನ್ನ ಬೇಸಿಕ್ ಕ್ಲಾಸ್ ಇಂದ ಹಿಡಿದು ಬೇಸಿಕ್, ಅಡ್ವಾನ್ಸ್, ಕುಚ್ ಕ್ಲಾಸು, ಆರಿವರೆಗೂ ಆಲ್ ಇನ್ ಒನ್ ಸ್ಟೂಡೆಂಟ್ ಎಲ್ಲವನ್ನೂ ಕಲಿತು ಈಗ ನಾನು ಡಿಸೈನರ್ ಹಾಕ್ಬೇಕು, ಫ್ಯಾಷನ್ ಡಿಸೈನರ್ ಹಾಕ್ಬೇಕು ಅಂತ ಮತ್ತೊಮ್ಮೆ ನಾನು ಡಿಸೈನರ್ ಕ್ಲಾಸಿಗೆ ಸೇರ್ಕೊಂಡಿದ್ದಾರೆ. ಮೊನ್ನೆ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಹೇಳಿದೆ, ಸರ್ ಎಲ್ಲ ಕ್ಲಾಸ್ ಮುಗಿತಾ ಮ್ಯಾಮ್, ನೆಕ್ಸ್ಟ್ ಏನು ಅಂತ ಕೇಳಿದ್ರು ಸರ್ ಯಜಮಾನ್ರು. ನಾನು ಸರ್ ನೆಕ್ಸ್ಟ್ ಡಿಸೈನರ್ ಕ್ಲಾಸಸ್ ಇದೆ ಅಂತಂದ್ರೆ, ಸರಿ ಮ್ಯಾಮ್ ನೀವ್ ಏನ್ ಕ್ಲಾಸ್ ಮಾಡ್ತೀರಾ ನಾನು ಸೇರಿಸ್ತೀನಿ, ಇವ್ರು ಕಲಿತ್ರಿ ಆಸಕ್ತಿ ಇದೆ ಅಂತ ಸೇರಿಸಿದ್ದಾರೆ. ಈಗ ಕ್ಲಾಸಿಗೆ ಸೇರ್ಕೊಳಕ್ ಬಂದು ಆಲ್ರೆಡಿ ಬಂದು ಕ್ಲಾಸಸ್ ರನ್ನಿಂಗ್ ಆಗ್ತಾ ಇದೆ. ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ. ಅಲ್ಲಿಂದ ಇವಾಗ ಬಂದು ನಿಮಗೆ ಪರಿಚಯ ಮಾಡ್ಕೊಡ್ಬೇಕು ಮ್ಯಾಮ್, ನಾನು ಬರ್ತೀನಿ, ನಿಮ್ ನೋಡ್ದಂಗೂ ಆಗತ್ತೆ, ಅದ್ರ ಜೊತೆಗೆ ಲೈವ್ ಅಲ್ಲೇ ವಿಡಿಯೋ ಮಾಡೋಣ ಮ್ಯಾಮ್ ಅಂತ ಬಂದಿದ್ದಾರೆ. ಈಗ ನೋಡಿದ್ರೆ ಅಳುಬರಿಗೆಲ್ಲ ಗೊತ್ತಿ, ಓ ಸೀಮಾ ಅವ್ರಾ ಅಂತ ನೋಡ್ತಾ ಇರ್ತೀರಾ. ಓಕೆ, ಅವ್ರಿಗೆಲ್ಲ ಹಾಯ್ ಹೇಳ್ಬಿಡಿ, ಅಳುಬರೆಲ್ಲ ನೋಡ್ತಾ ಇರ್ತಾರೆ. ನೆಕ್ಸ್ಟ್ ಇವ್ರದೇ ಆದ ಒಂದು ಚಾನೆಲ್ ನ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ ಎಲ್ಲಾನು ಇವ್ರು ಏನು ಹೊಲಿತಾರೆ ಅದೆಲ್ಲ ಇವ್ರ ಚಾನಲ್ ಅಲ್ಲೂ ಬರುತ್ತೆ, ನನ್ನ ಚಾನಲ್ ಅಲ್ಲೂ ಕೂಡ ಬರ್ತಾ ಇರುತ್ತೆ. ಇವ್ರಿಗೂ ಕೂಡ ನನ್ಗೆ ಹೇಗೆ ನೀವು ನೋಡ್ತಾ ಇರ್ತೀರೋ ಅದೇ ತರ ಇವ್ರಿಗೂ ನೋಡಿ, ಇವ್ರಿಗೂ ಕೂಡ ನೀವು ಸಪೋರ್ಟ್ ಮಾಡ್ಬೇಕು. ಎಲ್ಲಿಂದ ಬಂದಿದ್ದಾರೆ ಗೊತ್ತಾ? ಕೊಡಗಿನಿಂದ ಬಂದಿರೋದು, ಇಲ್ಲಿ ಅಲ್ಲ, ಕೊಡಗಿನಿಂದ ಬಂದಿದ್ದಾರೆ. ಕೊಡಗ್ನವ್ರಿಗೆ ಭಾಷೆ ಅರ್ಥ ಆಗೋದು ಕಷ್ಟ, ಅಂತದ್ರಲ್ಲಿ ನೀವು ಕನ್ನಡ ಚೆನ್ನಾಗಿ ಕಲಿತು ನಮ್ ಜೊತೆ ಕನ್ನಡ ಮಾತಾಡ್ಕೊಂಡು ಇಷ್ಟೆಲ್ಲ ಕಲ್ತಿದ್ದಾರೆ ಅಂದ್ರೆ ನೀವು ಅಲ್ಲಿಂದಲೇ ಚಪ್ಪಾಳೆ ಹೊಡಿಬೇಕು ಇವ್ರಿಗೆ. ಓಕೆ, ನಿಮ್ಗೆ ಏನಕ್ಕೆ ನನ್ ಕ್ಲಾಸ್ಗೆ ಸೇರ್ಬೇಕು ಅನ್ನಿಸ್ತು ಪುಟ? ಅಂದ್ರೆ ಮ್ಯಾಮ್ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ, ಸೊ ನೀವು ಎಕ್ಸ್ಪ್ಲೈನ್ ಮಾಡೋದು ನಂಗೆ ಚೆನ್ನಾಗಿ ಅರ್ಥ ಆಗ್ತಿತ್ತು ಮ್ಯಾಮ್. ಇಲ್ಲಿಗಂತೂ ಬಂದು ಕಲಿಯಕ್ ಆಗಲ್ಲ, ಆನ್ಲೈನ್ ಆದ್ರೆ ನೀವು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದು ನಮ್ಗೆ ಗೊತ್ತಾಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಮ್ಯಾಮ್. ಅದಕ್ಕೋಸ್ಕರ ನಾನು ಎಲ್ಲಾ ಕ್ಲಾಸನ್ನ ಕಂಪ್ಲೀಟ್ ಮಾಡು. ಮತ್ತೆ ಇನ್ನೂ ನನ್ ಸೇರ್ಬೇಕು ಅಂತ ಏನಕ್ಕೆ ಅನಿಸ್ತು ಅಂದ್ರೆ ಮ್ಯಾಮ್ ನಂದು ಮುಂದೆ ಒಂದು ಬೂಟಿಕ್ ಓಪನ್ ಮಾಡ್ಬೇಕು. ಮೊದ್ಲು ಒಂದು ಟೈಲರಿಂಗ್ ಮಾತ್ರ ಸಾಕು ಅಂತಿತ್ತು ಮ್ಯಾಮ್. ಮತ್ತೆ ಅಷ್ಟೆಲ್ಲ ಕಲ್ತಾದ್ಮೇಲೆ ಮತ್ತೆ ನನಗೆ ಬೂಟಿಕ್ ಓಪನ್ ಮಾಡ್ಬೇಕು ಅಂತ ಮನ್ಸಲ್ಲಿದೆ. ಅದಕ್ಕೆ ಎಲ್ಲವನ್ನೂ ಕಲ್ತ್ಕೊಂಡು ಮತ್ತೆ ಓಪನ್ ಮಾಡೋಣ ಅಂತ ಜಾಯಿನ್ ಆಗಿರೋದು. ಖುಷಿ ಆಯ್ತು. ಹೌದು, ಈಗ ಅವ್ರ ಏನಂತೀಗ 1 by 1 ಬರೀ ನಾನು ಟೈಲರ್ ಆಗಿ ಮನೇಲೆ ಮಾಡ್ಕೊಂಡಿದ್ರೆ ಸಾಕ, ಇಲ್ಲ, ಇವ್ರ ಮನೆಯವರು ತುಂಬಾ ಸಪೋರ್ಟಿವ್ ಆಗಿ ಇರೋದ್ರಿಂದ ಫ್ಯಾಮಿಲಿ, ಅವರ ನಿಮ್ಮ ತಮ್ಮ ಎಲ್ರು ಸಪೋರ್ಟಿಂಗ್ ಇದೆ. ಸೊ ಹಾಗಾಗಿ ನಾನ್ ಯಾಕೆ ಏನಾದ್ರು ಅಚೀವ್ ಮಾಡಬಾರ್ದು ಅಂತೇಳಿ ಇವ್ರು ಅಂತ ಇದಾರೆ. ಮನೆಯವರು ಕೂಡ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದಾರೆ. ಹಾಗಾಗಿ ನೀವ್ ಇಲ್ಲಿಂದ ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಮ ಮನೆಯವ್ರಿಗೆ. ಯಾಕೆಂದ್ರೆ ಖಂಡಿತವಾಗ್ಲೂ ಪ್ರತಿ ಸಲ ಬರ್ಬೇಕಾದ್ರು ಇಡೀ ಫ್ಯಾಮಿಲಿ ಬರ್ತಾರೆ. ನಾನೇನೇ ಫಂಕ್ಷನ್ ಮಾಡೋದಾದ್ರು ಇಲ್ಲಿ ಲೈವ್ ಬರ್ತಾ ಇರ್ತಾರೆ. ಇವಾಗ ಇಲ್ಲೆಲ್ಲರೂ ಇವತ್ತು ಎಲ್ಲ ಯೂನಿಫಾರ್ಮ್ ಕೊಡ್ತಾ ಇದ್ವಿ ಕ್ಲಾಸ್ ಕಡೆಯಿಂದ, ಫಸ್ಟ್ ಯೂನಿಫಾರ್ಮ್ ವಿಡಿಯೋ. ಓಕೆ, ಹೌದು, ಯೂನಿಫಾರ್ಮ್ ಕೊಡ್ತಾ ಇದ್ವಿ ಎಲ್ರಿಗೂ ಅಂತ ಕರೆದಾಗ, ಹೌದು ಮ್ಯಾಮ್ ನಾನು ಲೈವೇ ಬರ್ತೀನಿ ತಗೊಂತೀನಿ ಅಂತೆಲ್ಲ. ಅಷ್ಟು ದೂರದಿಂದ ಅಲ್ಲಿಂದ ಬಂದ್ರೆ ಎಷ್ಟು ಖರ್ಚು ಬರುತ್ತೆ? 2-3 days ಇಲ್ಲಿ ಇರ್ತೀರಾ ನೀವು, ಅಷ್ಟೆಲ್ಲ ಖರ್ಚು ಇಲ್ಲ, ನಾನು ಮೇಟ್ ಮಾಡ್ಬೇಕು, ಇಲ್ಲಿ ಬಂದು ನಾನು ಅಟೆಂಡ್ ಆಗ್ಬೇಕು ಅಂತ ಹೇಳಿ ಬರ್ತಾರೆ. ಬಹಳ ಖುಷಿ ಆಗತ್ತೆ. ಕಲಿಬೇಕು ಹೆಣ್ಮಕ್ಳು, ನಾವೇನಾದ್ರೂ ಸಾಧಿಸ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ನಾವೇನ್ ಬೇಕಾದ್ರೂ ಮಾಡಬಹುದು. ಅಷ್ಟಿಂದ ನೋಡಿ, ಬೇಸಿಕ್ ಎಲ್ಲವೂ ಗೊತ್ತಿದೆ. ಈಗ ನಾನು ಡಿಸೈನರ್ ಆಗ್ಬೇಕು, ಬರೀ ಶಾಪ್ ಇಟ್ಕೊಂಡ್ರೆ ಆಗತ್ತಾ? ಇಲ್ಲ ಅಲ್ವಾ. ಈಗ ಬರೀ ಶಾಪ್ ಇಟ್ಕೊಂಡಿದ್ರೆ ಅಲ್ಲಿ ಎಲ್ಲರೂ ಇರ್ತಾರೆ, ಮಾಮೂಲಿ ನಾರ್ಮಲ್ ಇರ್ತಾರೆ. ಅವ್ರಿಗಿಂತ ಡಿಫ್ರೆಂಟ್ ಆಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬೂಟಿಕ್ ಓಪನ್ ಮಾಡ್ಬೇಕು, ಸ್ಪೆಷಲ್ ಆಗಿ. ಅಂದ್ರೆ ಸ್ಟಿಚಿಂಗ್ ಎಲ್ರು ಇಷ್ಟಪಡೋ ತರ ಸ್ಟಿಚ್ ಮಾಡ್ಬೇಕು. ವೆರಿ ಗುಡ್. ಕಸ್ಟಮರ್ಗೆ ಇಷ್ಟ ಆಗ್ಬೇಕು. ಮತ್ತೆ ಯಾವ್ದು ಗೊತ್ತಿಲ್ಲ ಅಂತ, ಯಾವ ಕಸ್ಟಮರ್ ಬಂದ್ರು ನಂಗೆ ಗೊತ್ತಿಲ್ಲ ಅಂತ ಇರಬಾರ್ದು ಅಂತ ಕಲ್ತ್ಕೊಂಡಿದ್ದೆ. ಹೌದು, ಅಂದ್ರೆ ಯಾವ್ದೇ ಕಸ್ಟಮರ್ ಬಂದು ನನ್ಗೆ ಇದ್ ಗೊತ್ತಿಲ್ಲ, ಇದ್ ಬರಲ್ಲ ಅಂತ ಯಾವ್ದೇ ಕಾರಣಕ್ಕೂ ಯಾರು ಹೇಳ್ಬಾರ್ದು. ಯಾವ್ದೇ ಡಿಸೈನ್ ನಮ್ಮಗಂತ ಹೇಳಿ ಹೆಂಗೋ ಮಾಡಿ ಕೆಡ್ಸಂಗಿಲ್ಲ. ಅದು ಮೇಯ್ನು. ನಾವು ಪರ್ಫೆಕ್ಟ್ ಆಯ್ತು ಅಂದ್ರೆ ನಮಗೆ ಕಾನ್ಫಿಡೆನ್ಸ್ ಲೆವೆಲ್. ಬನ್ನಿ, ಹೇರ್ ಸ್ಟೈಲ್ ಬ್ಲೌಸ್ ತಗೊಂಡ್ ಬನ್ನಿ, ಮದುವೆ ಬ್ಲೌಸ್ ಬೇಕಾ ಬನ್ನಿ, ಯಾವುದೇ ಫಂಕ್ಷನ್ ನಾರ್ಮಲ್ ಬ್ಲೌಸ್ ಇಂದ ಹಿಡಿದು ಮದುವೆ ಬ್ಲೌಸ್ ಯಾವುದೇ ಫಂಕ್ಷನ್ ಇದ್ರು ತಗೊಂಡ್ ಬನ್ನಿ, ನಾವ್ ರೆಡಿ.
ಅನ್ಕೊಂಡು ನೀವು ಬೋಟಿಗೆ ಓಪನ್ ಮಾಡ್ಕೊಂಡು ನೀವು ಕೂತ್ಕೊಂಡು ಓನರ್ಸ್ ಕೂತ್ಕೊಂಡಿದ್ದು 4-5 ಜನ ಟೈಲರ್ ಇಟ್ಕೊಂಡ್ಬಿಟ್ರೆ ಟಕ ಅಂತ ಹೋಗ್ಬಿಡುತ್ತೆ. ಇವ್ರುಗಳು ಕೇಳ್ತಾ ಇರೋದು ಏನ್ ಇವ್ರು ಮೇಡಮ್ ಹಿಂಗೆ ಹೇಳ್ತಾ ಇದಾರಲ್ಲ, ಸ್ಟಾರ್ಟಿಂಗ್ 4-5 ಜನ ಕೆಲ್ಸಕ್ಕೆ ಇಟ್ಕೊಳಕ್ ಆಗತ್ತಾ ಅಯ್ಯೋ ಅಂತ ನಿಮ್ ಮನ್ಸಲ್ಲಿ ಅಂತಿರ್ಬೋದು. ನಾವು ಕಲ್ತಾದ್ಮೇಲೆ ಅದು ನೀವು ನೋಡ್ತಾ ಇರ್ತೀರಾ ಕೂಡ ಮಾಡ್ತಾ ಇರೋದು. ಈ ವಿಡಿಯೋಸ್ ಇವ್ರ ಚಾನಲ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ನಾವ್ ಇವತ್ತೇನ್ ಹೇಳಿದ್ವಿ, ಅವತ್ತೊಂದಿನ ವಿಡಿಯೋ ಮಾಡ್ತೀವಿ, ಡೈಲಿ ವಿಡಿಯೋ ಮಾಡ್ತಾ ಇರ್ತೀವಿ, ಲೈವ್ ಅಲ್ಲಿ ನೋಡ್ತಾನೆ ಇರ್ತೀರಾ. ಇವ್ರು ಮಾಡಿ ತೋರಿಸ್ತಾರೆ, ಆಗಲ್ಲ ಅನ್ನೋ ಮಾತೇ ಇಲ್ಲ. ಅದು ನನ್ ಸ್ಟೂಡೆಂಟ್ಗಳಲ್ಲಿ ಅಷ್ಟೇ ಆಗಲ್ಲ ಅನ್ನೋ ಮಾತು ಯಾವತ್ತು ಬರ್ಕೂಡ್ದು, ಬರೋದು ಇಲ್ಲ. ಮಾಡೇನ್ ತೋರಿಸ್ತೀವಿ. ಅಟ್ಲೀಸ್ಟ್ 4-5 ಜನ ಇಲ್ಲ ಅಂದ್ರೂ 2-3 ಜನ ಕೆಲ್ಸಕ್ಕೆ ಇಟ್ಕೊಂಡು ನಾವು ಕಟಿಂಗ್ ಮಾಡ್ತಾ ಇರ್ಬೇಕು, ಅವ್ರು ಸ್ಟಿಚಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಮ್ಯಾಮ್ ಅಷ್ಟು ಕಾನ್ಫಿಡೆನ್ಸ್ ನನಗಿದೆ, ನಾನು ಮಾಡ್ತೀರ್ತೀನಿ ಅಂತೇಳಿ ಬಂದಿದ್ದಾರೆ. ಪ್ರತಿದಿನ ವಿಡಿಯೋಸ್ ನೋಡ್ತಾ ಇರಿ. ಇವ್ರ ಚಾನಲ್ ಅಲ್ಲಿ ಯಾವ್ದು ಅಂತ ಹೇಳ್ತಾ ಬರ್ತೀವಿ. ಓಕೆ, ನೆಕ್ಸ್ಟ್ ಇವ್ರ ಚಾನಲ್ ಬರ್ತಾ ಇರುತ್ತೆ, ನಮ್ ಚಾನಲ್ ಬರುತ್ತೆ. ಇವ್ರ ಚಾನಲ್ ಅಲ್ಲಿ ನೀನು ಇವತ್ತು ಓಪನ್ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ. ನಾನು ಯಾವ್ದು ನೇಮ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಖಂಡಿತವಾಗ್ಲೂ ನೋಡಿ ಸಪೋರ್ಟ್ ಮಾಡ್ಲೇಬೇಕು. ಓಕೆ, ಇವ್ರ ಮುಂದೆ ಪ್ರತಿ ಒಂದು ಡಿಸೈನ್ ಬ್ಲೌಸ್ ನಾವ್ ಇಲ್ಲಿ ಏನ್ ಹೊಲಿಸ್ತೀವಿ ಲೈವ್ ಕ್ಲಾಸ್ ಅವ್ರಿಗೆ, ಅದೇ ಬಟ್ಟೆ ಕೂಡ ಫ್ಯಾಬ್ರಿಕ್ ಕೂಡ ತಗೊಂಡಿದ್ದಾರೆ. ಅಲ್ಲೂ ಕೂಡ ಆನ್ಲೈನ್ ಅಲ್ಲಿ ಮಾಡಿ ತೋರಿಸ್ತೀವಿ. 1 ತಿಂಗಳಾದ್ಮೇಲೆ ಮತ್ತೆ ಬರ್ತಾರೆ, ಆ ಮಾಡಿರೋದು ಅಷ್ಟನ್ನು ಶೋ ಮಾಡ್ತಾ ಹೋಗ್ತಾರೆ. ನೀವು ನೋಡ್ತಾ ಇರ್ಬೇಕು. ಮತ್ತೆ ಆನ್ಲೈನ್ ಅಲ್ಲಿ ಮಾಡಿರೋದೆಲ್ಲಾನು ಫೋಟೋಸ್ ತೋರಿಸ್ತಾ ಇರ್ತೀನಿ. ಖಂಡಿತವಾಗ್ಲೂ ಚೆನ್ನಾಗಿದ್ರೆ ಚೆನ್ನಾಗಿದೆ ಸೂಪರ್ ಅಂತೇಳಿ ಮಾರ್ಕ್ಸ್ ಕೂಡ ಕೊಡ್ತಾ ಇರ್ಬೇಕು. ಓಕೆನಾ? ಓಕೆ, ನೀವೇನಾದ್ರು ಹೇಳೋದಿದ್ರೆ ಹೇಳಿ. ಓಕೆ, ನಿಮ್ ಜರ್ನಿ ಹೇಗ್ ಶುರು ಆಯ್ತು? ಟೈಲರಿಂಗ್ ಬಗ್ಗೆ ಆಸಕ್ತಿ ಯಾಕೆ ಬಂತು? ಅಂದ್ರೆ ನಾನು ಹಸ್ಬೆಂಡ್ ಡ್ಯೂಟಿ, ಮಗಳು ಸ್ಕೂಲಿಗೆ ಹೋಗ್ತಾ ಇದ್ಲು, ನಾನು ಒಬ್ಳೇ ಇರ್ತಾ ಇದ್ದೆ. ಒಂದು 10-11 ಗಂಟೆ ಆದ್ಮೇಲೆ ಎಲ್ಲ ಕೆಲಸ ಮುಗಿದಿರೋದು. ಆಮೇಲೆ ಬೋರ್ ಆಗ್ತಾ ಇತ್ತು ನನಗೂ. ಸೊ ಅದಕ್ಕೆ ಅಂದ್ರೆ ನನಗೆ ಬೇರೆ ಹೊರಗಡೆ ಹೋಗಿ ಕೆಲಸ ಮಾಡೋದು ಇಷ್ಟ ಇಲ್ಲ, ಮನೇಲಿ ಕೆಲ್ಸಲ್ಲ. ಅದಕ್ಕೆ ಏನಾದ್ರು ಒಂದು ಕಲಿಬೇಕಲ್ಲ ಅಂತ. ಅಂದ್ರೆ ಟೈಲರಿಂಗ್ ನನಗೆ ಸ್ವಲ್ಪ ಬೇಸಿಕ್ ಅಲ್ಲ, ಸ್ವಲ್ಪ ಗೊತ್ತಿತ್ತು. ಮಿಷಿನ್ ಮನೇಲಿ ಇತ್ತು, ನಮ್ಮಮ್ಮ ಒಂದು ಮಿಷಿನ್, ಹಾಗಾಗಿ ಒಂದ್ ಸ್ವಲ್ಪ ಟಚ್ ಇತ್ತು. ಮತ್ತೆ ಅದಕ್ಕೋಸ್ಕರ ನಾವು ಎಲ್ಲ ಯೂಟ್ಯೂಬ್ ಅಲ್ಲಿ ಹುಡುಕಿದಾಗ ನಿಮ್ಮ ನಂಬರ್ ಸಿಕ್ತು ಮ್ಯಾಮ್. ಅದಕ್ಕೆ ಅದರಿಂದ ಕಾಲ್ ಮಾಡಿ ಜಾಯಿನ್ ಆದೆ. ವಾಟ್ಸ್ಆಪ್ ತಗೊಂಡಿದ್ದು ಮ್ಯಾಮ್ ಮೊದ್ಲು. ಯಾಕೆ ಲೈವ್ ಬಂದಿಲ್ಲ, ವಾಟ್ಸ್ಆಪ್ ತಗೊಂಡ್ರಲ್ಲ? ಅಂದ್ರೆ ಒಂದು ಭಯ ಇತ್ತು ನನಗೇನು ಬರ್ತಾ ಇರ್ಲಿಲ್ವಲ್ಲ, ಅದು ಡೈರೆಕ್ಟ್ ಆಗಿ ಲೈಫ್ ಅಲ್ಲಿ ಮಾಡೋದು ಕಷ್ಟ ಆಗುತ್ತೆ ಅಂತ ನಾನು ವಾಟ್ಸ್ಆಪ್ ಅನ್ಕೊಂಡಿದ್ವಿ ಅವಾಗ. ಆಮೇಲೆ ಅದು ಬೇಸಿಕ್ ಎಲ್ಲ ಮುಗಿದ್ಮೇಲೆ ಡಿಸೈನ್ ಕ್ಲಾಸ್ಗೆ ಜಾಯ್ನ್ ಆಗೋಣ ಅಂತ ಅದು 2 ಮಂತ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆವಾಗಿಂದ ಆನ್ಲೈನ್ ಮಾಡಿ, ಅದಾದ್ಮೇಲೆ ಆರಿ ವರ್ಕ್, ಕುಚ್ ಕ್ಲಾಸ್, ಮತ್ತೆ ಬುಟಿಕ್ ಲೆವೆಲ್ ಬ್ಲೌಸಸ್ ಕೂಡ ಕಂಪ್ಲೀಟ್ ಆಗಿದೆ ಮ್ಯಾಮ್. ಅದಷ್ಟು ಆದ್ಮೇಲೆ ಮತ್ತೆ ಇನ್ನೂ ಒಂದ್ ಸ್ವಲ್ಪ ನೀವು ಅನೌನ್ಸ್ ಮಾಡಿದ್ರಿ ಫ್ಯಾಷನ್ ಡಿಸೈನಿಂಗ್ ಇದೆ, ಫ್ಯಾಷನ್ ಡಿಸೈನರ್ ಅಂತ. ಅನ್ವರ್ಗು ಮೈಂಡಲ್ಲಿ ಒಂದ್ ಥಾಟ್ ಇತ್ತು ಮ್ಯಾಮ್, ಟೈಲರ್ ಆದ್ರೆ ಸಾಕು ಓಪನ್ ಮಾಡ್ಕೊಂಡು. ಮತ್ತೆ ಫ್ಯಾಷನ್ ಡಿಸೈನ್ ಎಲ್ಲ ನೋಡಿದಾಗ, PDF ಎಲ್ಲ ನೋಡಿದಾಗ ಓಕೆ ಇನ್ನು ಎಲ್ಲಾನು ಕಲ್ತ್ಕೊಳ್ಳೋಣ, ಆಮೇಲೆ ಅವ್ರು ಒಳ್ಳೆ ಊಟಿಕೆ ಮಾಡೋದ್ ಮಾಡ್ತೀವಿ ಅಂತ ಚೆನ್ನಾಗಿ ಮಾಡೋಣ ಅಂತ ಅದಕ್ಕೋಸ್ಕರ ಜಾಯ್ನ್ ಆಗಿದ್ವಿ. ಮತ್ತೆ ಇವಾಗ ಮೊದ್ಲಿಗಿಂತ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ ಮ್ಯಾಮ್. ಮತ್ತೆ ಇನ್ನಷ್ಟು ಚೆನ್ನಾಗಿ ಕಲಿಬೇಕು. ಸೊ ಅದಕ್ಕೆ ಎಲ್ರು ವಿಡಿಯೋಸ್ ಯಾವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಮೆಂಟ್ ಮೂಲಕ ತಿಳಿಸಿ ಅಂತ ನೋಡಿ. ಕೊಡಗಿನಿಂದ ಬಂದು ನಮ್ ಇದ್ರಲ್ಲಿ ಕಲಿಬೇಕು ಅಂತ ಬಂದಿದ್ದಾರೆ. ನಿಮ್ ಕೊಡಗು ಅಲ್ಲಿ ಅವರಾಗ್ಲಿ ಇಲ್ಲಿ ಅವರಾಗ್ಲಿ ಎಲ್ರು ಒಂದೇ. ನಮ್ಗೆ ಅವ್ರು ಬೇರೆ ಇವ್ರು ಬೇರೆ ಅಲ್ಲ, ಎಲ್ಲರೂ ಒಂದೇನೆ. ಹಂಗಾಗಿ ಎಲ್ರಿಗೂ ನೀವು ಸಪೋರ್ಟ್ ಮಾಡ್ತಾನೆ ಇರ್ಬೇಕು. ಹಂಗಾಗಿ ನೀವುಗಳು ನಮ್ಮ ಹುಡುಗಿ ಬಂದಿದಾರಪ್ಪ ಅಂತ ನಿಮ್ ಕಡೆ ಸಪೋರ್ಟ್ ಮಾಡೋಕೆ, ಇಲ್ಲಿ ನಮ್ಮವ್ರು ಬಂದಿದಾರಲ್ಲಪ್ಪ ಅಂತ ನೀವು ಸಪೋರ್ಟ್ ಮಾಡ್ತಾ ಅವ್ರ ಚಾನಲ್ ನ ಮಾಡ್ತಾ ಇರ್ಬೇಕು. ಇನ್ನೊಂದು ಅವ್ರು ಏನ್ ಹೊಲಿತಾರೆ, ಈ ಡಿಸೈನ್ ಇಷ್ಟ ಆದ್ರೆ ವೆರಿ ಗುಡ್, ಇಲ್ಲ ಚೆನ್ನಾಗಿಲ್ಲ ಗುಡ್ ಅಷ್ಟೇ, ಇಲ್ಲ ಅಂದ್ರೆ ಓಕೆ ತಪ್ಪೇನಿಲ್ಲ ಅಲ್ಲ. ಮಾಡ್ಕೊಂತೀವಿ, ಪುನಃ ತಿದ್ಕೊಂತಾರೆ ಅಕಸ್ಮಾತ್. ಯಾಕಂದ್ರೆ ಇವ್ರು ಆನ್ಲೈನ್ ಕಲಿತಾ ಇರೋದಪ್ಪ. ಪ್ರತಿದಿನ ನನ್ ಲೈವ್ ಕ್ಲಾಸ್ ಇರುತ್ತೆ, ಲೈವ್ ಅಲ್ಲಿ ಕುತ್ಕೊಂಡು ನಾನು ಏನ್ ನಿಜ ಅದೊಂದು ನಾನು ಹೇಳಲೇಬೇಕು. ಖಂಡಿತವಾಗ್ಲು ಆನ್ಲೈನ್ ಅಲ್ಲಿ ನಾನು ಕ್ಲಾಸ್ ಮಾಡಿದ ವರ್ಕ್ ಎಲ್ಲ ಮಾಡ್ತಾ ಇರ್ತಾರೆ. ಅದನ್ನ ಏನ್ ಡ್ರಾ ಮಾಡ್ತೀನಿ ಲೈವ್ ಅಲ್ಲಿ ನೋಡ್ತಾ ಇರ್ತಾರೆ. ಅವ್ರು ಲೈವ್ ಕ್ಲಾಸ್ ಅಲ್ಲಿ ಮೊಬೈಲ್ ಅಲ್ಲಿ ನೋಡ್ತಾ ಇರ್ತಾರೆ. ನಾನ್ ಹೇಗೆ ಡ್ರಾ ಮಾಡ್ಬೇಕಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲಿ 1 ಇಂಚು 2 ಇಂಚು ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಡ್ರಾ ಮಾಡಿ ಇದ್ದೀನಿ. ಒಂದು 2 ಮಿನಿಟ್ಸ್ ಅಲ್ಲಿ ಇಮಿಡಿಯೇಟ್ ಬಂದಿರುತ್ತೆ, ಅದು ಪರ್ಫೆಕ್ಟ್ ಆಗಿ ಬಂದಿರುತ್ತೆ. ವೆರಿ ಗುಡ್. ನಾನು ತುಂಬಾ ಸಲ ಹೇಳಿದ್ದೀನಿ. ಹೌದು, ತುಂಬಾ ಜನ ಲೈವ್ ಅಲ್ಲಿ ಮಾಡೋದು ಕಾಮನ್, ಅದೆಲ್ಲ ಮಾಡ್ತಾರೆ. ಯಾಕಂದ್ರೆ ನಾನು ಲೈವ್ ಅಲ್ಲೇ ಇರ್ತಾರೆ, ಕೈಯಲ್ಲಿ ಪ್ರತಿ ಒಂದು ನೋಡ್ಕೊಂಡು ಮಾಡ್ತಾರೆ. ಅವರಲ್ಲಿ ಗುಡ್ ಹೇಳಲೇಬೇಕು, ಹೇಳ್ತೀನಿ. ಬಟ್ ಲೈವ್ ಅಲ್ಲಿ ಮಾಡ ಅಂತ ನನ್ಗೆ ಹೆಚ್ಚು ಅನ್ಸಲ್ಲ. ಬಟ್ ನೀವು ಆನ್ಲೈನ್ ಅಲ್ಲಿ ಮಾಡಿದ್ದು ನಿಜ ಖುಷಿ ಆಗತ್ತೆ, ಹೆಮ್ಮೆ ಅನ್ಸುತ್ತೆ. ಅಂದ್ರೆ ಮ್ಯಾಮ್ ನಾವು ಕ್ಲಾಸ್ ಅಷ್ಟು ಸಿನ್ಸಿಯರ್ ಆಗಿ ಕೇಳ್ತೀವಿ. ನಾವು ಕೂತ್ಕೊಂಡು ನೀವ್ ಏನ್ ಹೇಳ್ತೀರಾ ಆ ಕಡೆ ಕಾನ್ಸಂಟ್ರೇಷನ್ ಹೋಗಲ್ಲ. ಅಷ್ಟು ನೀವ್ ಏನ್ ಹೇಳ್ತೀರಾ ಅದನ್ನ ಕರೆಕ್ಟ್ ಆಗಿ ನಾನು
ಮೈಂಡ್ ತಗೊಳ್ತಾ ಇರ್ತೀನಿ ಮ್ಯಾಮ್. ಹಾಗಾಗಿ ನಾನು ಅಂದ್ರೆ ನೀವ್ ಹೇಳ್ಕೊಡೋದಂತಾನೆ ನನ್ಗೆ ಅದ್ ಮಾಡಕ್ ಆಗತ್ತೆ ಮ್ಯಾಮ್. ಹೌದು. ಅಷ್ಟೆಲ್ಲ ನೀವ್ ಹೇಳ್ಕೊಡ್ತೀರಾ, ಹಾಗಾಗಿ ಆನ್ಲೈನ್ ಅಲ್ಲೂ ಚೆನ್ನಾಗಿ ಕಲಿತಾ ಇದ್ದೀನಿ. ಕೆಲವ್ರು ಕೇಳ್ತಾರೆ ಆನ್ಲೈನ್ ಅಲ್ಲಿ ಕಲಿಬಹುದಾ ಅಂತ. ಎಷ್ಟೊತ್ತಿಂದ ಎಲ್ಲಾ ಕ್ಲಾಸ್ ಇವ್ರು ಆನ್ಲೈನ್ ಅಲ್ಲಿ ಕಲ್ತಿರೋದು. ಇವ್ರ ಎಕ್ಸ್ಪೀರಿಯನ್ಸ್ ಹೇಳ್ಬಿಡಿ, ಈ ಆನ್ಲೈನ್ ಅಲ್ಲಿ ಹೆಂಗ್ ಕಲಿಬಹುದು, ಹೆಂಗ್ ಸಾಧ್ಯ? ಕಲಿಬಹುದು ಮ್ಯಾಮ್. ಅಂದ್ರೆ ಲೈವ್ ಕ್ಲಾಸ್ ಗಿಂತ ಸ್ವಲ್ಪ ರಿಸ್ಕಿ ಅನ್ಸುತ್ತೆ ಕಲಿಯೋದು. ಅಂದ್ರೆ ನಾವು ಫೋಕಸ್ ಫೋನ್ನೇ ಮಾಡ್ತಾ ಇರ್ಬೇಕಾಗತ್ತೆ ಮ್ಯಾಮ್. ಮತ್ತೆ ಅಂದ್ರೆ ಮೈಕ್ ಆನ್ ಆಫ್ ಮಾಡ್ಕೊಂಡು ಏನ್ ಕೇಳ್ತೀವಿ ಮತ್ತೆ ಅಷ್ಟು ಮತ್ತೆ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಹೋಗ್ಬಹುದು. ಕಲಿಬಹುದು ಮ್ಯಾಮ್, ಕಲಿಯಕ್ಕಾಗ ಇವಾಗ ನಾವು ಕಲ್ತಿದೀವಿ ಅಂದ್ರೆ ಎಲ್ಲರೂ ಕಲಿಯಬಹುದು. ಏನೋ ಗೊತ್ತಿಲ್ಲ ನಾವೇ ಕಲ್ತಿದೀವಿ ಅಂದ್ರೆ ಹೌದಾ. ಖಂಡಿತ ಎಲ್ರು ಆನ್ಲೈನ್ ಕಲಿಬಹುದು ಅಂತ ಕೇಳೋದಕ್ಕಿಂತ ಜಾಯಿನ್ ಆಗಿ ಕಲಿಯೋದು ಒಳ್ಳೇದು. ಕೆಲವ್ರು ಕ್ವಶನ್ ಮಾಡ್ಕೊಂಡು ಅಯ್ಯೋ ಆನ್ಲೈನ್ ಕಲಿಬೋದಾ ಅಂತ ಕ್ವಶನ್ ಮಾಡ್ಕೊಂಡು ಮನೇಲೆ ಕೂತಿರ್ತಾರೆ. ನೋಡಿ ಬಿಡೋಣ ಒಂದ್ ಚಾನ್ಸ್ ಅಂತೇಳಿ ಆನ್ಲೈನ್ ಸೇರ್ಕೊಂಡು ಕಲ್ತಿರೋ ಸಾವಿರಾರು ಜನ ಇದ್ರಲ್ಲಿ ಇವರೊಬ್ರು ಸಾವಿರಾರು ಜನ ಕಲ್ತಿದ್ದಾರೆ. ಬರೀ ಕೊಡಗಲ್ಲ, ಈ ನಡುವೆ USA ಇಂದಲೂ ಸೇರ್ಕೊಳ್ತಿದ್ದಾರೆ. ಪಾಪ ಅವ್ರ ನೈಟ್ ಆಗಿರುತ್ತೆ. ನಿಮ್ಗೆ ಬೆಳಗ್ಗೆ ಬ್ಯಾಚಲ್ಲಿ ನಾನು 11 ಗಂಟೆ ಕ್ಲಾಸ್ ಶುರು ಮಾಡೋದು, ನಮಗೆ ಮುಗಿಸೋದ್ ಗೊತ್ತಿಲ್ಲ. ಅದು ನಿಮಗೆ ಗೊತ್ತಿದೆ ಟೈಮಿಂಗ್ಸ್ ಯಾವ ಎಷ್ಟು ಗಂಟೆ ಮುಗಿತೆ. ನಮ್ ಕ್ಲಾಸ್ ಮಾಡ್ತಾನೆ ಇರ್ತೀನಿ. ಯಾವಾಗ್ಲಾರು ಟೈಮ್ ನೋಡಿದ್ರೆ 12 ಗಂಟೆ 12 ಕಾಲ್ ಆಗಿರುತ್ತೆ. ನಮಗ್ ಬೆಳಗ್ಗೆ ಆಗಿರುತ್ತೆ, ಅವ್ರಿಗೆ ರಾತ್ರಿ ಆಗಿರುತ್ತೆ. ಪಾಪ ಕುತ್ಕೊಂಡು ನೋಡ್ತಾನೆ ಇರ್ತಾರೆ. ಆಗ ನಾನು ಇಮಿಡಿಯೇಟ್ ಅಯ್ಯೋ ನೀವು ಕ್ಲೋಸ್ ಮಾಡಿ ಪರವಾಗಿಲ್ಲ ವಿಡಿಯೋಸ್ ಕಳಿಸ್ತೀನಿ ಅಂತೇಳಿ ಅವ್ರಿಗೆ ಅವಾಗ ಗುಡ್ ನೈಟ್ ಇರ್ತೀನಿ. ಅಂದ್ರೆ ಮ್ಯಾಮ್ ಅವರು ಅಷ್ಟು ಇಂಟ್ರೆಸ್ಟ್ ಇಂದ ಕಲಿತಾರಲ್ಲ, ಅವ್ರಿಗೆ ಟೈಮಿಂಗ್ಸ್ ಗೊತ್ತಾಗಲ್ಲ. ನಾವು 11 ಕೂತ್ಕೊಂಡ್ರೆ 11 ಅಲ್ಲ ಮ್ಯಾಮ್, ನಾವು ಆಕ್ಚುಲಿ 10 ಇಂದಾನೆ ರೆಡಿ ಯಾವಾಗ ಲಿಂಕ್ ಬರುತ್ತೋ ತಕ್ಷಣ ಓಪನ್ ಮಾಡ್ಕೊಂಡ್ರೆ ಅಂತ. ಸೊ 11 ಇಂದ ಯಾವಾಗ 1 o'clock 2 o'clock ಆಗುತ್ತೋ ಇಷ್ಟು ಬೇಗ ಆಗೋಯ್ತಾ ಅಂತ ಆಗುತ್ತೆ. ಟೈಮಿಂಗ್ಸ್ ಗೊತ್ತಾಗಲ್ಲ. ಇಲ್ಲ ಖಂಡಿತ ಹಂಗೆ ಲೈವ್ ಕ್ಲಾಸ್ ಅಲ್ಲಿ ಲೈವ್ ಅಲ್ಲೇ ಕೂತಿರ್ಬೇಕು. ಸುಮ್ನೆ ಎಲ್ಲಾ ಕೆಲಸ ಮಾಡ್ಕೊಂಡು ನೋಡ್ತೀವಿ ಅನ್ನೋರ್ಗೆ ನಿಜವಾಗ್ ಕಲಿಯಕ್ ಆಗತ್ತ ಅಂತ ಕ್ವಶನ್ ಮಾಡ್ತೀವಿ. ಹೌದು ಕಲಿಯಕ್ ಆಗಲ್ಲ. ನಾನ್ ಡೈರೆಕ್ಟ್ ಆಗಿ ಹೇಳ್ತೀನಿ ಕಾರಣ ಏನಕ್ಕೆ ಅಂದ್ರೆ ಸುಮ್ನೆ ನಾನ್ ಕುತ್ಕೊಂಡು ನೋಡ್ತಾ ಇದೀನಿ, ಮೇಡಮ್ ಬರ್ತೀನಿ, ಯಾರೋ ಬಂದ್ರು ಗೆಸ್ಟ್ ಬಂದ್ರು ಇರಿ ಅದೆಲ್ಲ ಮಾಡ್ತೀವಿ ಅಂದ್ರೆ ಆಗಲ್ಲ. ಇಲ್ಲಿ ಹೇಗೆ ಕ್ಲಾಸ್ ಅಲ್ಲಿ ಕೂತಿರ್ತಾರೋ ಇವ್ರು ಆನ್ಲೈನ್ ಅಲ್ಲಿ ಇದ್ದಾರೆ. ಇವ್ರಿಗೆ ಯೂನಿಫಾರ್ಮ್ ಅವಶ್ಯಕತೆ ಇರ್ಲಿಲ್ಲ. ಲೈವ್ ಆಗ ಅವಶ್ಯಕತೆ, ಇವ್ರಿಗೆ ಅವಶ್ಯಕತೆ ಇಲ್ಲ. ಕ್ಲಾಸ್ ಆದ್ಮೇಲೆ ಅಲ್ಲಿ ಈ ತರ ರೆಡಿ ಆಗಿನೇ ನೀಟಾಗಿ ಮೊಬೈಲ್ ಆನ್ ಮಾಡ್ಕೊಂಡು ಕುತ್ಕೊಂಡಾಗ ಏನಾಗುತ್ತೆ, ನಿಮ್ ಗಮನ ಎಲ್ಲೂ ಹೋಗಲ್ಲ. ನಾವು ಕ್ಲಾಸ್ ಅಲ್ಲೇ ಇದೀವಿ, ಕ್ಲಾಸ್ ಅಲ್ಲಿ ತಂದಿರೋ ವಿಡಿಯೋಸ್ ಈ ಕಡೆ ಫೋಕಸ್ ಮಾಡಿ ನಾವು ಕೊಟ್ಟಾಗ ನಿಮ್ಗೆ ಆ ಫೀಲೇ ಬರ್ತೀರ. ಏನ್ ಅನ್ಸುತ್ತೆ ಆ ಫೀಲ್ ನೋಡಿದಾಗ? ಅಂದ್ರೆ ಮ್ಯಾಮ್ ನನಗೆ ಅಲ್ಲೂ ಅಂದ್ರೆ ಆನ್ಲೈನ್ ಇದೀವಿ, ಇಲ್ಲಿ ಲೈವ್ ಅಲ್ಲಿ ಏನೋ ಡಿಫ್ರೆನ್ಸ್ ಇಲ್ಲ ಮ್ಯಾಮ್. ಅಂದ್ರೆ ರೂಮ್ಸ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇನೆ. ಇನ್ನು ಯೂನಿಫಾರ್ಮ್ ಹಾಕೊಂಡ್ರೆ ಇನ್ನೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ಕಾನ್ಫಿಡೆನ್ಸ್ ಬರುತ್ತೆ. ಹೌದು ಖಂಡಿತ. ಆತರ ನೀವು ಕೂಡ ಕಲಿಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ಕಲಿಯಕ್ ಆಗತ್ತಾ ಅನ್ನೋ ಕ್ವಶನ್ ಮಾರ್ಕಿಗೆ ಇವ್ರು ನಾನು ಎಷ್ಟು ವರ್ಷದಿಂದ ಎಷ್ಟು ತಿಂಗಳಿಂದ ನನ್ನ ಜೊತೆನೆ ಕಂಟಿನ್ಯೂಸ್ 1 by 1 ಕಲಿತಾ ಬರ್ತಾ ಇದಾರೆ. ಅಂದ್ರೆ ನಾವೇ ಕಲಿಯಕ್ ಸಾವಿರಾರು ಇದೆ. ದಿನಕ್ಕೆ ಒಂದು 10 100 ಪ್ಯಾಟರ್ನ್ ಹೊಸ ಬರ್ತಾ ಇರುತ್ತೆ. ಅದು ನೋಡಿ ಈ ತರ ನಮ್ಗೆ ಏನಾಗುತ್ತೆ, ಅದ್ ನೋಡಿದ ತಕ್ಷಣ ಮೈಂಡಿಗೆ ಬಂದ್ಬಿಡುತ್ತೆ, ಅದ್ ಹಿಂಗೆ ಬರುತ್ತೆ ಅಂತ. ಅದನ್ನ ನಾವೇನ್ ಮಾಡ್ತೀವಿ, ಡ್ರಾ ಮಾಡಿದ ತಕ್ಷಣ ಅದಿದೆ ಡಿಸೈನಿಂಗ್ ಅಂದ್ಬಿಟ್ಟು ನೀವು ಹೇಳ್ಕೊಡ್ತೀವಿ. ನೀವು ಅದ್ ನೋಡಕ್ ಗೊತ್ತಾಗಲ್ಲ, ನೀವು ಕಲಿಲೇಬೇಕಾಗುತ್ತೆ. ಹೌದು ಕೆಲವರು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀವಿ ಅಂತಾರೆ. ಯೂಟ್ಯೂಬ್ ನೋಡ್ಕೊಂಡು ಹೊಲಿಬಹುದು, ಕಟಿಂಗ್ ಮಾಡ್ಬೋದು. ಸರಿ ತಪ್ಪು ಹೇಳಕ್ ಯಾರಿರಲ್ಲ. ಹಾಕೊಳ್ಳೋದು ಲೂಸ್ ಟೈಟ್ ಇತ್ತ ಒಂದ್ ಸ್ಟಿಚ್ ಹಾಕೊಳ್ಳೋದು. ಅಂದ್ರೆ ಯೂಟ್ಯೂಬ್ ಅಲ್ಲಿ ಒಂದು ಮೆಜರ್ ಮಾತ್ರ ಹೇಳ್ಕೊಳ್ತಾರೆ ಮ್ಯಾಮ್. ಇವಾಗ ನಮ್ಗೆ ಬೇರೆ ಬೇರೆ ಬಾಡಿ ಸೈಜಸ್ ಎಲ್ಲ ಇರುತ್ತೆ. ಅವಾಗ ನಾವು ಎಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕು ಅಂದ್ರೆ ಹಾಗೆ ಎದ್ದಿದ್ರೆ ಯಾರು ಕ್ಲಾಸ್ಗೆ ಜಾಯ್ನ್ ಆಗ್ತಾರೆ. ಕಲ್ತ್ಬಿಟ್ಟಿರೋದು. ಸರಿ ತಪ್ಪು ಹೇಳಕ್ ಯಾರು ಇರಲ್ಲ, ಸುಮ್ನೆ ಏನೋ ಒಂದ್ ಮಾಡ್ತೀವಿ. ಮತ್ ಇನ್ನೊಂದು ಎಷ್ಟೋ ಜನ ಏನ್ ಗೊತ್ತಾ, ಯೂಟ್ಯೂಬ್ ನೋಡ್ಕೊಂಡು ಓದಿರೋರು ಇರ್ತಾರ, ಅವ್ರಿಗೆ ಕಾನ್ಫಿಡೆನ್ಸೇ ಬರಲ್ಲ. ಬೇರೆಯವ್ರು ಕೊಲಿತಾರೆ ಲೂಸು ಅಂತ ಬರ್ತಾರೆ, ಅವ್ರು ಬಂದ್ ಬೈತಾರೆ ಲೂಸ್ ಆಗಿದೆ ಹಿಂಗ ಹೊಲಿಯೋದು ಅಂತ. ಅವಾಗ ಒಂದ್ ಸ್ಟಿಚ್ ಹಾಕೊಡ್ತಾರೆ, ಬೀಜುತ್ತಾರೆ. ಅವ್ರ ಕಾನ್ಫಿಡೆನ್ಸ್ ಅಯ್ಯೋ ಇಲ್ಲಿ ಎಲ್ಲಿ ತಪ್ಪಾಗುತ್ತೋ, ಎಲ್ಲಿ ಬೈತಾರೋ ಅನ್ಕೊಂಡು ಹಂಗೆ ಕೂತಿರ್ತಾರೆ. ಒಂದ್ಸಲ ಸೇರ್ಕೊಂಡು ನೀಟಾಗಿ ಕಲ್ತ್ಬಿಟ್ರೆ ಏನಾಗತ್ತೆ, ಪ್ರಾಬ್ಲಮೇ ಬರಲ್ಲ. ಕಸ್ಟಮರ್ ಬ್ಲೌಸ್ ಕೂಡ ನಾವು ಹೊಲಿತಿದ್ದೀನಿ. ಅಂದ್ರೆ ಇವಾಗ ನೀವು ಫ್ಯಾಷನ್ ಡಿಸೈನಿಂಗ್ ಅಲ್ಲಲ್ಲ, ಅದಕ್ಕೆ ನಮ್ಮ ಡಿಸೈನ್ ಕ್ಲಾಸ್ ಅಲ್ಲಿ ಇದ್ದಾಗೆಲ್ಲ ಹೊಲಿದಿದ್ದೀನಿ ಮ್ಯಾಮ್. ಯಾರ್ದು ಏನು ಕಂಪ್ಲೇಂಟ್ ಇಲ್ಲ. ಮೊನ್ನೆ ಕಸ್ಟಮರ್ಸ್ ಮೊನ್ನೆ ಕೂಡ ಕೇಳಿದ್ರು ಮದ್ವೆ ಬ್ಲೌಸ್ ಇದೆ ಅಂತ. ನಾನು ಈ ಕ್ಲಾಸ್ ಅಲ್ಲಿ ಬಿಸಿ ಇರೋದ್ರಿಂದ ಆಗಲ್ಲ ಅಂತ ಸಾರಿ ಅಂತ ಕೇಳಿದೀನಿ. ಮದ್ವೆ ಆರ್ಡರ್ ನ ಕ್ಯಾನ್ಸಲ್ ಮಾಡಿದ ನೋಡಪ್ಪ. ಬೇರೆಯವ್ರಾಗಿದ್ರೆ ಮದ್ವೆ ಆಮೇಲೆ ಬರ್ತೀನಿ ಮ್ಯಾಮ್ ಅಂದ್ಬಿಡೋರು. ಹೌದು ಕಲಿಬೇಕಾದ್ರೆ ಫುಲ್ ಸಿನ್ಸಿಯರ್ ಆಗಿ ಕಲ್ತ್ಕೊಂಡ್ಬಿಟ್ಟು ನಾವು ಆರ್ಡರ್ ತಗೊಂಡಾಗ ಯಾವ್ದು ಎಲ್ಲಿಯೂ ಮಿಸ್ಟೇಕ್ ಆಗಬಾರ್ದು. ನಾರ್ಮಲ್ ಕ್ಲಾಸ್ ಅಲ್ಲೂ ಡಿಸೈನ್ ಕ್ಲಾಸ್ ಅಲ್ಲಿ ಯಾವ್ದೋ ಮಿಸ್ಟೇಕ್ ಆಗಲ್ಲ. ಇದು ಅಂದ್ರೆ ಫುಲ್ ನ್ಯೂ ಡಿಸೈನ್. ಅಂದ್ರೆ ನೀವು ನಾನ್ ಯಾವ್ದೇ ಡಿಸೈನ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಕ್ರಿಯೇಟಿವಿಟಿ ಮಾಡೋದು. ಇದು ಹೆಂಗ್ ಡಿಸೈನ್ ಅಂತ ನಾನು ಡ್ರಾ ಮಾಡಿದ ತಕ್ಷಣ ಇದು ಹಿಂಗೆ ಬರುತ್ತೆ ಅಂತ ನಿಮ್ಗೆ ಆ ತರ ನೀವು ಇಲ್ಲಿ ಬೆಳಿತೀರಾ. ಯಾವ್ದೇ ಡಿಸೈನ್ ಕೊಟ್ರು ಯಾವ ರೀತಿ ಮಾಡೋದು ನಿಮ್ಗೆ ಆಲ್ರೆಡಿ ಬಂದ್ಬಿಡುತ್ತೆ ಈ ಕ್ಲಾಸ್ ಅಲ್ಲಿ. ಹಾಗಾಗಿ ಕಸ್ಟಮರ್ ಯಾವ್ದೇ ಕೊಟ್ರು ಇದು ಗೊತ್ತಿಲ್ಲ, ಇದು ನಾವು ಕ್ಲಾಸ್ ಅಲ್ಲಿ ಕಲ್ತಿಲ್ಲ ಅನ್ನೋದು ನಿಮ್ ಮೈಂಡ್ಗೆ ಬರ್ಬಾರ್ದು.
ಟಕ್ ಅಂತ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇದು ಡಿಸೈನರ್ ಕ್ಲಾಸ್ಗೆ ಸೇರ್ಕೊಂಡಿದ್ದಾರೆ. ಪ್ರತಿ ಒಂದ್ ವಿಡಿಯೋಸ್ ಕಳಿಸ್ತಾ ಇರ್ತೀವಿ, ನೋಡ್ತಾ ಇರಿ, ಅಲ್ಲೇ ಕುತ್ಕೊಂಡು ಮಾರ್ಕ್ಸ್ ಆಗ್ತಾ ಇರಿ. ಎಷ್ಟು ಹೊಂದಿದ್ದಾರೆ ಎಲ್ಲಾರ್ದು ಬರ್ತಾ ಇರುತ್ತೆ. ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ಬೇಕು. ಒಂದೇ ದಿನ ಕಂಟಿನ್ಯೂ ಇದ್ ಮಾಡೋದ್ ಬೇಡ, ಪ್ರತಿದಿನ ಬರ್ತಿರ್ತಾರೆ. ಒಂದ್ ತಿಂಗಳಿಗೆ ಒಂದ್ಸಲ ಬರ್ತಾರೆ. ಯಾಕೆ ಬರ್ತಾರೆ ಅಂದ್ರೆ ಅಷ್ಟು ಬ್ಲೌಸ್ ತಗೊಂಡ್ ಬಂದು ಇಲ್ಲಿ ತೋರಿಸ್ತಾರೆ. ಆಮೇಲೆ ಏನ್ ಮಾಡ್ತೀವಿ ಅಂತ ನಾವು ಆಮೇಲೆ ಹೇಳ್ತೀವಿ, ಈಗಲೇ ಹೇಳೋದ್ ಬೇಡ ಅಲ್ವಾ, ಸರ್ಪ್ರೈಸ್ ಇಟ್ಟಿರ್ಬೇಕು. ಅಷ್ಟು ಬ್ಲೌಸ್ ಇಷ್ಟ ಹೌದಲ್ವಾ? 50 ಡಿಸೈನ್ ಬ್ಲೌಸ್ ಹೊಲಿಸ್ತೀವಿ. ನಿಮಗೆ ಕ್ವಶನ್ ಮಾರ್ಕ್ ಹಾಕ್ತೀನಿ, 50 ಡಿಸೈನ್ ಬ್ಲೌಸ್ ಹೊಲಿಸ್ತೀವಿ ಅಲ್ವೇನಪ್ಪ ಈ ಫ್ಯಾಷನ್ ಡಿಸೈನ್ 2 ಮಂತಿಗೆ. ಆ ಡಿಸೈನ್ ಬ್ಲೌಸ್ ನ ಎಲ್ಲ ಇವ್ರು ಇಟ್ಕೊಂಡು ಏನ್ ಮಾಡ್ತಾರೆ? ಕ್ವಶನ್ ಮಾರ್ಕ್ ಅಲ್ವಾ? ಅವ್ರಿಗೆ ಕ್ವಶನ್ ಮಾರ್ಕ್, ಇವ ಡಿಸೈನ್ ಏನ್ ಮಾಡ್ತೀವಿ, ಕ್ವಶನ್ ಮಾರ್ಕ್ ಹಾಕಿ ಬಿಟ್ಟಿರೋಣ ಅವ್ರಿಗೆನೆ. ಇವ್ರಿಗೆ ಹೊಲ್ಕೋಬೇಕಾ ಅಷ್ಟೊಂದು? ಅಷ್ಟೊಂದು ಬ್ಲೌಸ್ ಹೊಲ್ಕೊಂಡು ಇವ್ರು ಇಟ್ಕೊಂಡು ಏನ್ ಮಾಡ್ತಾರೆ? ಕ್ವಶನ್ ಮಾರ್ಕ್. ಎಲ್ಲ ಕ್ವಶನ್ ಮಾರ್ಕ್ ಹಾಕೊಂಡು ಕೂತೀರಿ ನೀವು. ನಾವು ಆನ್ಸರ್ ಆಮೇಲೆ ಕೊಡ್ತೀವಿ, ಅವಾಗ ನೋಡ್ರು ಅಂತ. ಓಕೆನಾ? ಸರಿ ಕಣ. ಈಗ ಪಾಪ ಅಷ್ಟೊಂದು 2 ದಿನ ಇಲ್ಲೇ ಸ್ಟೇ ಮಾಡ್ಕೊಂಡು, ನಿನ್ನೆ ಫಂಕ್ಷನ್ ಎಲ್ಲ ಇತ್ತು ಕ್ಲಾಸಲ್ಲಿ, ಎಲ್ಲ ಯೂನಿಫಾರ್ಮ್ದು ಅದೆಲ್ಲ ಖುಷಿಯಾಗಿ ಭಾಗಿಯಾಗಿ ಇವತ್ತು ಸ್ಯಾರಿ ಡ್ರಾಪಿಂಗ್ ಕ್ಲಾಸ್ ಇತ್ತು. ಇವತ್ತು ಕೂಡ ಮುಗಿಸ್ಕೊಂಡು ನಿಮ್ಗಳ ಜೊತೆ ಪರಿಚಯ ಮಾಡೋಣ ಅಂತೇಳಿ ಇವತ್ತು ಕ್ಲಾಸ್ ಮುಗಿಸೋದ್ರಿ. ಹಂಗಾಗಿ ಕ್ಲಾಸ್ ನಾನು ಇವತ್ತು ತೋರಿಸ್ತಾ ಇಲ್ಲ ಯಾರ್ಲ. ಓಕೆನಾ? ಮತ್ತೆ ಇದು ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಚಾನಲ್ ಬರುತ್ತೆ. ನೇಮ್ ಹೇಳ್ತಾ ಇಲ್ಲ ಅಂದ್ರೆ ಇವತ್ತು ಓಪನ್ ಮಾಡಿ ಕೊಡ್ತೀನಿ, ಅದನ್ನ ನಾನು ಅನೌನ್ಸ್ ಮಾಡ್ತೀನಿ ಕೂಡ. ಆ ಚಾನಲ್ಗೆ ಖಂಡಿತವಾಗ್ಲೂ ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ಓಕೆ, ಈ ವಿಡಿಯೋ ಇಷ್ಟ ಆಗಿ ಏನ್ ಮಾಡ್ಬೇಕು? ಈ ಸಲ ನೀವೇ ಹೇಳ್ಬಿಡಿ. ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಕಮೆಂಟ್ ನಾನು ಪಕ್ಕದಲ್ಲಿ ಇದೀನಿ, ಜೋಡಿಸ್ಕೊಳ್ಬೇಕು ಅಂತ. ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು. ಓಕೆ, ಬಾಯ್.